ವೆಲ್ಕಮ್ ಬ್ಯಾಕ್ ಮಲಪ್ರಭಾ ಈಜಿ ಕುಕ್ಕಿಂಗ್ಗೆ ಸ್ವಾಗತ. ಇವತ್ತಿನ ದಿವಸ ನಾನು ಯಾವ ರೀತಿ ಅವರೆಕಾಳು ಇರೋ ಹೊತ್ನ್ಯಾಗ ಅವರೆಕಾಳಿನ ಪಾಲಕ್ ಗ್ರೇವಿ ಸೊಪ್ಪಿನ ಪಲ್ಯ ಹೆಂಗೆ ಮಾಡೋದಂತ ತಿಳಿಸ್ಕೊಡ್ತೀನಿ ಬರ್ರಿ. ವಿಡಿಯೋ ನೋಡೋದಕ್ಕಿಂತ ಮುಂಚೆ ನೀವೇನಾದ್ರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೆಳಗಿರೋ ಬೆಲ್ ಐಕಾನನ್ನು ಒಂದ್ಸರಿ ಒತ್ಬಿಡಿ. ಯಾಕಂದರೆ ಎಲ್ಲ ಹಾಕುವ ರೆಸಿಪಿ ನೋಟಿಫಿಕೇಶನ್ ಮೊದಲೇ ನಿಮಗೆ ಬಂದು ತಲುಪುತ್ತೆ. ಪಾಲಕ್ ಸೊಪ್ಪು ತಗೊಳ್ಳಿ. ಒಂದು ಕಟ್ ಪಾಲಕ್ ಸೊಪ್ಪು ತಗೊಂಡು ಅದನ್ನೇನು ಮಾಡಿ ನೀಟಾಗಿ ಕಟ್ ಮಾಡ್ಕೊಳ್ಳಿ. ನಂತರ ಅದಕ್ಕೆ ಏನು ಮಾಡಿ ಗ್ರೀನ್ ಚಿಲ್ಲಿ ಒಂದು 3 ತಗೊಂಡು ಮತ್ತು ಬೆಳ್ಳುಳ್ಳಿ ಒಂದು 5-6 ಎಸಳು ತಗೊಳ್ಳಿ. ಆಮೇಲೆ ಒಣ ಕೊಬ್ಬರಿ ಒಂದಿಷ್ಟು ತಗೊಂಡು ಅದನ್ನೇನು ಮಾಡಿ ಕಟ್ ಮಾಡ್ಕೊಂಡು ಇಟ್ಕೊಳ್ಳಿ. ಅದಕ್ಕೆ ಸ್ವಲ್ಪ ಜೀರಿಗೆ ಉಪ್ಪನ್ನು ಹಾಕಿ ಬೆರೆಸಿ ಅದನ್ನೇನು ಮಾಡ್ಕೋಬೇಕು, ನಾವು ಈಗ ಮಿಕ್ಸಿ ಜಾರ್ಗೆ ಹಾಕಿ ಪಟ್ನ ನಾವೇನು ಮಾಡ್ಕೋಬೇಕು ಅದನ್ನ ಒಂದು ಸೈಡ್ ಜಾರ್ನಲ್ಲಿ ಸಣ್ಣ ಮಾಡ್ಕೋಬೇಕು. ನೆಕ್ಸ್ಟ್ ಒಂದು ತೋದಲ್ಲಿ ಏನು ಮಾಡಬೇಕ್ರಿ, ಒಂದು ಸ್ವಲ್ಪ ಗೋಧಿ ಹಿಟ್ಟಿಗೆ ಏನು ಮಾಡ್ಕೋಬೇಕಂತಂದ್ರೆ ಮೆಂತೆ ಇದ್ರೆ ನೀವೇನು ಮಾಡಿರಿ ಕಟ್ ಮಾಡ್ಕೊಂಡು ಅದರೊಳಗೆ ಹಾಕೋರಿ. ಹಾಕೊಂಡು ಕ್ಯಾಸದನ್ನ ಏನು ಮಾಡಿರಿ ನೀಟಾಗಿ ಚಪಾತಿ ಹಿಟ್ಟನ್ನ ಹಾಗೆ ನೀವು ನಾದ್ಕೊಂಡ್ಬಿಡಿ. ಹೌದಾ, ಈ ರೀತಿ ನಾದ್ಕೊಂಡು ನೀವು ಅದನ್ನ ಸೈಡ್ ಬೈನ ಒಂದು ಅರ್ಧ ತಾಸು ಅಥವಾ 20 ನಿಮಿಷ ಇಟ್ಬಿಡಿ. ನಾನಿಲ್ಲಿ ಅವರೆಕಾಳು ಸ್ವಲ್ಪ ನಾನು ಏನು ಮಾಡ್ಕೊಂಡೇನಿ ಕುದಿಸಿಟ್ಕೊಂಡೇನಿ. ಅದಕ್ಕೇನು ಮಾಡೋದು ಬೇಕಾಗುವ ಸಾಮಗ್ರಿಗಳು ನೋಡೋಣ. ನಾನು ಒಂದು ಟೊಮೆಟೊ ತಗೊಂಡು ಒಂದು ಟೊಮೆಟೊ ಹೆಂಚ್ಕೊಂಡೇನಿ, ಒಂದು ಲಿಂಬು ಇಟ್ಕೊಂಡೇನಿ ಮತ್ತು ಹಸಿ ಅವರೆಕಾಳನ್ನು ನಾನು ಇಲ್ಲೇನು ಮಾಡ್ಕೊಂಡಿದ್ದೀನಿ ಇಟ್ಕೊಂಡೇನಿ. ಇದು ನೋಡ್ರಿ ಪಾಲಕ್ ಸೊಪ್ಪಿನ ಗ್ರೇವಿಯನ್ನು ಮಾಡಿಟ್ಕೊಂಡಿದ್ದು. ಇದೇ ರೀತಿ ನೀವು ಮಾಡಿ. ಈಗೇನು ಮಾಡೋಣ, ಗ್ಯಾಸ್ ಸ್ಟವ್ ಹಚ್ಚೋಣ. ಹಚ್ಚಿ ಒಂದು ಪಾತ್ರೆ ಇಡೋಣ. ಈ ಥರ ಒಂದು ಪಾತ್ರೆ ಇಟ್ಕೊಂಡು ಏನು ಮಾಡ್ಕೋಬೇಕು, ಸ್ವಲ್ಪ 2 ಸ್ಪೂನ್ ಎಣ್ಣೆ ಹಾಕೋಬೇಕು. ಎಣ್ಣೆ ಹಾಕೊಂಡು ಅದಕ್ಕೆ ಸಾಸಿವೆ ಮತ್ತು ಜೀರಿಗೆಯನ್ನು ಹಾಕಿ ಚೆನ್ನಾಗಿ ಕರಿಬೇಕು. ಕರಿದ ನಂತರ ಒಂದು ಸ್ವಲ್ಪ ನೀವು ಏನು ಮಾಡಬೇಕು, ಪುದೀನ ಸೊಪ್ಪನ್ನು ಇಲ್ಲಿ ಹಾಕ್ತಾ ಇದ್ದೀನಿ. ಪುದೀನ ಹಾಕಿ ಏನು ಮಾಡ್ತಾ ಇದ್ದೀನಿ, ನೆನೆಸ್ಕೊಂಡಂಥ ಈರುಳ್ಳಿ ಮತ್ತು ಅದನ್ನು ಕೂಡ ನೀರು ಹಾಕ್ತಾ ಇದ್ದೀನಿ. ಪುದೀನ ಇದ್ದರೆ ಹಾಕ್ಕೊಡಿ ಸ್ವಲ್ಪ. ಆಮೇಲೆ ಏನು ಮಾಡ್ತೀನಿ, ಹೆಂಚಿಕೊಂಡಂಥ ಟೊಮೆಟೊ ಕೂಡ ಅದಕ್ಕೆ ಹಾಕಿ ಏನು ಮಾಡ್ತಾ ಇದ್ದೀನಿ, ಒಂದು 4 ಬೆಳ್ಳುಳ್ಳಿ ಹೆಸರನ್ನು ಕೂಡ ಅಲ್ಲಿ ಹಾಕಿ ಏನು ಮಾಡ್ತೀನಿ ಚೆನ್ನಾಗಿ ಏನು ಮಾಡ್ತಾ ಇದ್ದೀನಿ ಹುರಿತಾ ಇದ್ದೀನಿ. ಈ ಥರ ನೀವೇನು ಮಾಡ್ಕೋಬೇಕು, ಹಸಿ ಕಾಳು ಅವರೆಕಾಳು ಇದ್ದದನ್ನು ನಾನು ಏನು ಮಾಡ್ತಾ ಇದ್ದೀನಿ ಎಣ್ಣೆಯಲ್ಲಿ ಕೂಡ ಅದನ್ನು ಹಾಕಿಟ್ಕೊಂಡು ಸ್ವಲ್ಪ ಸೈಡ್ ಕುದಿಸಿಟ್ಕೊಂಡೀನಿ. ಸ್ವಲ್ಪ ಏನು ಮಾಡ್ತಾ ಇದ್ದೀನಿ ಅವರೆಕಾಳನ್ನು ನಾನು ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ಈ ಥರ ನೀಟಾಗಿ ನಾವು ಏನು ಮಾಡಬೇಕು, ಅವರೆಕಾಳನ್ನು ಮತ್ತು ಅದ್ರ ಜೊತೆ ಎಣ್ಣೆಯಲ್ಲಿ ಸ್ವಲ್ಪ ನೀಟಾಗಿ ಕರಿಯೋ ಹಾಗೆ ನಾವೇನು ಮಾಡಬೇಕು, ಬೇಯಿಸ್ತಾ ಹೋಗಬೇಕು. ಈ ಥರ ನಾವು ಬೇಯಿಸ್ತಾ ಹೋಗಬೇಕು. ಬೇಯಿಸಿದ ಆದಮೇಲೆ ಏನು ಮಾಡಬೇಕು, ನಾವು ಮಾಡಿಟ್ಕೊಂಡಂಥ ಪೇಸ್ಟ್ ಪಾಲಕ್ ಪೇಸ್ಟನ್ನು ನಾವೇನು ಮಾಡಬೇಕು, ಅವರೆಕಾಳಿಗೆ ಮಿಕ್ಸ್ ಮಾಡ್ತಾ ಹೋಗಬೇಕು. ಸ್ವಲ್ಪ ಈ ಥರ ಚೆನ್ನಾಗಿ ಅದು ಸ್ವಲ್ಪ ಬಾಯ್ಲ್ ಆಗುವವರೆಗೂ ಕುದಿಯುವವರೆಗೂ ಏನು ಮಾಡ್ಕೊತಾ ಹೋಗಬೇಕು. ಅವರೆಕಾಳನ್ನು ನಾವು ಬೇಯಿಸ್ತಾ ಹೋಗಬೇಕು. ಸ್ವಲ್ಪ ನೀವು ಅದಕ್ಕೆ ಆ್ಯಡ್ ಮಾಡ್ಕೋಬೋದು, ಮಸಾಲ ಇದ್ರೆ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಸ್ಕಿಪ್ ಮಾಡ್ಕೊಳ್ಳಿ. ಸ್ವಲ್ಪ ಅದಕ್ಕೆ ಇನ್ನೂ ನಮಗೆ ಏನಾದರೂ ಎಕ್ಸ್ಟ್ರಾ ಬೇಕಂತಂದರೆ ನಾವೇನು ಮಾಡ್ಕೋಬೋದು, ಅದಕ್ಕೆ ಗೋಡಂಬಿ ಇದ್ದರೆ ಗೋಡಂಬಿನೂ ಕೂಡ ಅಲ್ಲಿ ಹಾಕಿ ಇನ್ನೂ ಚೆನ್ನಾಗಿರುತ್ತೆ. ಮಕ್ಕಳಿಗೂ ಕೂಡ ಏನಾಗಿರುತ್ತೆ ಟೇಸ್ಟ್ ಆಗಿ ಅದನ್ನು ಗೋಡಂಬಿ ಕೂಡ ಕಲಿತಾರೆ ಅಂತ ಹೇಳ್ತಾ ಸ್ವಲ್ಪ ನಾವೇನು ಮಾಡ್ಕೋಬೇಕಂತಂದರೆ ಸ್ವಲ್ಪ 2 ಈರುಳ್ಳಿಯನ್ನು ನೀಟಾಗಿ ಏನು ಮಾಡ್ಕೋಬೇಕು, ರೌಂಡ್ ಪೀಸ್ ಹಾಕಿ ನಾನು ಇಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಲಿಂಬುವನ್ನು ಹಂಚಿಟ್ಕೊಳ್ತಾ ಇದ್ದೀನಿ. ಈಗ ನಮ್ಮದು ಪಾಲಕ್ ಅವರೆಕಾಳು ಪಲ್ಯ ರೆಡಿ ಆಗುತ್ತೆ. ಸ್ವಲ್ಪ ನಾನು ಏನು ಮಾಡ್ತಾ ಇದ್ದೀನಿ ಅದರ ತಕ್ಕಂತೆ ಇಲ್ಲಿ ನಾನು ರೆಡಿ ಮಾಡಿಟ್ಕೊಂಡಂತಹ ಚಪಾತಿ ಹಿಟ್ಟನ್ನು ಕೂಡ ನಾನು ಇಲ್ಲಿ ಉಳ್ಳೆಗಳನ್ನು ಸಣ್ಣ ಸಣ್ಣ ಉಳ್ಳೆಗಳನ್ನು ಮಾಡಿಕೊಂಡು ಇದು ನೆನೆದ್ಬಿಟ್ಟಿದೆ. ಅದನ್ನೇನು ಮಾಡ್ತಾ ಇದ್ದೀನಿ, ಉಳ್ಳೆಗಳನ್ನು ಮಾಡಿ ಇಟ್ಕೊಳ್ತಾ ಇದ್ದೀನಿ. ಈ ರೀತಿ ನಾವು ಉಳ್ಳೆಗಳನ್ನು ಮಾಡ್ಕೋಬೇಕು. ಮಾಡ್ಕೊಂಡು ಅಲ್ಲಿ ಏನು ಮಾಡಬೇಕು, 2 1 ಬೈ 1 ತಗೊಂಡು ನಾವಿಲ್ಲಿ ಲಟ್ಟಿಸ್ಕೊಳ್ತಾ ಹೋಗಬೇಕು ಎಣ್ಣೆಯನ್ನು ಹಚ್ಚಿ. ಹೌದಾ, ನಿಮಗೆ ಪದರ ಬೇಕಂದರೆ ಪದರ ಚಪಾತಿ ಮಾಡ್ಕೊರಿ. 2 ಉಳ್ಳೆಗಳನ್ನು ಲಟ್ಟಿಸಿ ಅದಕ್ಕೆ ಎಣ್ಣೆ ಹಚ್ಚಿ ಬಾಣಿಸಿ ಅದಕ್ಕೆ ಹಿಟ್ಟು ಹಚ್ಚಿ ಲಟ್ಟಿಸ್ತಾ ಹೋಗಬೇಕು. ಇಲ್ಪ ನಮಗೆ ಪದರ ಬೇಡ ಒನ್ವೇ ಮಾಡ್ತೀವಿ ಅಂತಂದ್ರೂ ಕೂಡ ಅಲ್ಲಿ ಏನು ಮಾಡಬೇಕು, ಒಂದೇ ಸ್ವಲ್ಪ ದೊಡ್ಡ ತಗೊಂಡು ಅದಕ್ಕೆ ಮಿಡಲ್ ನೀವು ತಾರ್ಸಿಟ್ಟು ಇಲ್ಲ ಅಥವಾ ಮಡಿಸಿ ಕೂಡ ನೀವೇನು ಮಾಡ್ಬೋದು, ಈ ಥರ ಲಟ್ಟಿಸ್ಕೋಬಹುದು. ಹೌದಾ, ಇಲ್ಲಿ ನಾನು ಒಂದು ತವಿ ಇಟ್ಟಿದ್ದೀನಿ, ಅದರಲ್ಲಿ ಕೂಡ ನಾನು ಏನು ಮಾಡ್ತಾ ಇದ್ದೀನಿ ಚಪಾತಿಯನ್ನು ಲಟ್ಟಿಸಿ ಇಲ್ಲಿ ಬಿಡ್ತಾ ಇದ್ದೀನಿ. ನೋಡಿ ಎಷ್ಟು ನೀಟಾಗಿ ಚಪಾತಿ ರೆಡಿ ಆಗಿದೆ. ಅದರ ಜೊತೆಗೆ ನಾವು ಏನು ಮಾಡೋಣ, ಈಗ ಅವರೆಕಾಳು ಪಾಲಕ್ ಗ್ರೇವಿಯನ್ನು ನಾವು ಈಗ ಸವಿಯಲು ಸಿದ್ಧವಾಗಿದೆ. ಇನ್ನೂ ತಡ ನೀವು ಇದೇ ರೀತಿ ಮಾಡಿ ನೋಡಿ, ಟ್ರೈ ಮಾಡಿ, ಚೆನ್ನಾಗಿರುತ್ತೆ, ಟೇಸ್ಟ್ ಆಗಿರುತ್ತೆ. ಇದ್ರ ಜೊತೆ ಲಿಂಬು ಮತ್ತು ಉಳ್ಳಾಗಡ್ಡಿ ಯಾವುದೇ ನೀವು ಕ್ಯಾರೆಟ್ಗಳನ್ನು ಇಟ್ಕೊಂಡು ಸೇವನೆ ಮಾಡ್ಬೋದು. ತುಂಬ ರುಚಿಕರವಾಗಿರುತ್ತೆ. ಇದೇ ರೀತಿ ನೀವು ಮನೆಯಲ್ಲಿ ಮಾಡಿ ನೋಡಿ ಅಂತ ಹೇಳ್ತಾ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಇನ್ನೂ ತಡ ನೀವು ಮಾಡಿ ಟೇಸ್ಟ್ ನೋಡಿ. ನೀವು ಈ ಥರ ಯಾವ ರೀತಿ ಆಗಿತ್ತು
ಅಂತ ನಮಗೆ ಕಮೆಂಟ್ ಮಾಡಿ. ನೀವು ಇನ್ನೊಬ್ಬರಿಗೂ ಕೂಡ ನೀವು ಶೇರ್ ಮಾಡಿರಿ ಮತ್ತು ಲೈಕ್ ಮಾಡಿರಿ ಮರಿಬೇಡ್ರಿ, ಮತ್ತು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ಎವ್ರಿವನ್ ಅಂತ ಹೇಳ್ತಾ, ಇದೇ ಕೂಡ ರೆಸಿಪಿ ಮಾಡಿ ನೋಡಿ ಅಂತ ಹೇಳ್ತಾ, ತುಂಬಾ ಚೆನ್ನಾಗಿರುತ್ತೆ. ಅವರೆಕಾಳು ಸೀಸನ್ ಮುಗಿಯೋದ್ರೊಳಗಾಗಿ ಈ ರೆಸಿಪಿಯನ್ನ ಮಾಡಿ ನೋಡಿ ಒಂದ್ಸರಿ ಅಂತ ಹೇಳ್ತಾ, ತುಂಬಾ ಧನ್ಯವಾದಗಳನ್ನು ನಿಮಗೆ ತಿಳಿಸ್ತಾ ಇದ್ದೀನಿ.